ಇಷ್ಟು ಜನ ಪೊಲೀಸರು ಏನ್ ಮಾಡತಾರ ಇಲ್ಲಿ ಮತ್ತ ನಮ್ ಕಾರ್ತಿಕನ ಅಂದ ಬರ್ತಡೇ ಸ್ಟೋರಿ ಅಂತೂ ಕೇಳಬೇಕ್ರಿ ನೀವು. ನಮ್ಮ ಅಣ್ಣಾಜ್ ಇವತ್ತ ಬಡ್ಡೆ ಇದಂತ ಬಡ್ಡೆ ಮುಗೋದ 3 ದಿವಸ ಆದ್ರೆ ಇವತ್ ಮಾಡತ್ತೀವಿ ಹೆಂಗ್ ಮಾಡ್ತೇವೆ ಅಂತ ತೋರ್ಸ ಬರ್ರಿ ಅಂದ್ರ ನಮ್ ಗ್ಯಾಂಗ್ ಕುಡ್ಕೇಶ ಡೈರೆಕ್ಟ್ಲಿ ಬಂದ್ರಿ ಸಸ್ತಾ ಮಸ್ತ್ ಕೇಕ್ ತರ್ಬೇಕಂತ. ಅವ್ನ್ ಬಡ್ಡೆ ಮುಗೋದ 3 ದಿವಸ ಆತ ಹೆಂಗ ಅನ್ಸದ ಇದು ನಂಗಂತ್ರ ಫಾಲ್ತು ಅನ್ಸಾತೈತ ಒಂದ್ ಬಡ್ಡೆ ಎದಕ್ ಮಾಡತ್ತಾರ ಅನ್ಸಾತೈತ ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲಿ. ನಮ್ ಹುಡುಗರಂದ್ರು ಬೆಂಕಿ ನೋಡ್ರಪ್ಪ. ಯಾಕಂದ್ರೆ ಯಾರ್ದ್ ಬರ್ತಡೇ ಇಟ್ಲ ರೀ ಅವಂಗ ಕರ್ಕೊಂಬಂದ್ ಅವನ ರೊಕ್ಕಲೆ ಕೇಕ್ ತಗೋತೀವಿ ನಾವು. ಬರೀ ನಮ್ ಕಾರ್ತಿಕ್ ಏನಂತ ನೋಡೋಣಂತ. ನಿಮ್ ದೋಸ್ತರು ಹಿಂಗ ಇದ್ರ ಅವ್ರ ಪಕ್ಕ ಟ್ಯಾಗ್ ಮಾಡ್ರಪ್ಪ ನೀವು. ಕೊನೆಗೆ ನಾವು ಚಾರ್ಜಿಂಗ್ ಗಾಡಿ ಮೇಲೆ ಒಂದ್ ರೆಸ್ಟೋರೆಂಟ್ ಬಂದು ನೋಡ್ರಿ, ಅಲ್ಲಿ ಅನಾದ ಬರ್ತಡೇ ಸೆಲೆಬ್ರೇಟ್ ಮಾಡಕಂತ. ಮತ್ ನೀವು ನಾ ಕಮೆಂಟ್ ಹಾಕತಿದ್ರಿ ನಮಗೂ ಗಿಫ್ಟ್ ಕೊಡ್ರಿ ಅಂತ. ಅಕ್ಕ ನೀವು ನಮ್ 10,000 ಫಾಲೋಸ್ ಕಂಪ್ಲೀಟ್ ಮಾಡ್ರ ನಾ 3 ಮಂದಿ ಗಿಫ್ಟ್ ಕೊಡ್ತೇನಿ. ಲಗೋಡ್ ಕೇಕ್ ಕಟ್ ಮಾಡಿ ಆ ಪೀಸ್ ನ ತಾನಾ ತಿನ್ಬಿಟ್ಟು ನೋಡ್ರಿ. ಅದಕ್ಕ ನಮ್ ದೋಸ್ತ್ ಏನ್ ಮಾಡಿ ನೋಡ್ರಿ ಇಲ್ಲಿ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ ನಾವು. ಆಮೇಲೆ ನಾ ನೋಡ್ತೀವಿ ಆ ಜನ ಪೊಲೀಸರು ಬಂದಿದ್ರಿ ಅಲ್ಲಿ. ಅದೇನಂತ ಫಸ್ಟ್ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಇದ ಪರೇಡ್ ಮಾಡತಾರಂತ. ಇವ್ರು ಬಾರ್ಸೋದೊಂದ್ ಸೌಂಡ್ ಕೇಳ್ರಿ ಹೆಂಗ ಇದೆ ಅಂತ. ಮತ್ ನಿಮ್ಗೆ ಇದೇ ತರ ಬ್ಲಾಗ್ ಬೇಕಾಗಿದ್ರ ಜಲ್ದಿ ಎಲ್ಲಾರು ಫಾಲೋ ಮಾಡ್ಕೊಳ್ರಿ.